ನಮಸ್ತೆ ರೈತ ಮಿತ್ರರೇ, ಇವತ್ತು ಅಡಿಕೆಗೆ ಅತಿ ಮುಖ್ಯವಾಗಿ NPK ವರ್ಷಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ ಹಾಗೂ ಯಾವ್ಯಾವ ಸಮಯದಲ್ಲಿ ಅದನ್ನು ಬಳಸಿದರೆ ಹೆಚ್ಚು ಇಳುವರಿಯನ್ನು ಪಡಿಬೋದು ಅನ್ನೋದನ್ನು ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. NPK ಅಂತ ಹೇಳಿದ್ರೆ ಸಾರಜನಕ, ರಂಜಕ, ಪೊಟ್ಯಾಷ್. ಸಾರಜನಕ ಉತ್ತಮ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ ಹಾಗೂ ರಂಜಕ ಬೇರುಗಳ ಬೆಳವಣಿಗೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಪೊಟ್ಯಾಷ್ ಕಾಯಿ ಉದುರೋದನ್ನು ತಡೆಯುತ್ತೆ ಹಾಗೂ ಇಳುವರಿಯನ್ನು ಹೆಚ್ಚಿಸುತ್ತೆ ಹಾಗೂ ಕಾಯಿಯ ಗುಣಮಟ್ಟವನ್ನು ಹೆಚ್ಚಿಗೆ ಮಾಡುತ್ತೆ. ಒಂದು ವರ್ಷಕ್ಕೆ ಅಡಿಕೆ ಮರಕ್ಕೆ ಸಾರಜನಕ 100 ಗ್ರಾಮ್, ರಂಜಕ 40 ಗ್ರಾಮ್ ಹಾಗೂ ಪೊಟ್ಯಾಷ್ 140 ಗ್ರಾಮ್ ಬೇಕಾಗುತ್ತೆ. ಸಾರಜನಕ, ರಂಜಕ, ಪೊಟ್ಯಾಷ್ ಇವಿಷ್ಟು ಸರಿ ಪ್ರಮಾಣದಲ್ಲಿ ಅಡಿಕೆ ಬೆಳೆಗೆ ಸಿಗಬೇಕಂದ್ರೆ ನೋಡಿ, ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ, ಯೂರಿಯಾ, DAP ಮತ್ತು MOPನ ಬಳಸಬೇಕಾಗತ್ತೆ. ಯೂರಿಯಾ 185 ಗ್ರಾಮ್ ಬೇಕಾಗುತ್ತೆ, DAP 87 ಗ್ರಾಮ್ ಹಾಗೂ MOP 233 ಗ್ರಾಮ್ ಬೇಕಾಗುತ್ತೆ. ಮೊದಲ ಹಂತದ ಗೊಬ್ಬರವನ್ನು ನಾವು ಮುಂಗಾರಿನ ಪ್ರಾರಂಭ ಅಂದರೆ ಜೂನ್ ತಿಂಗಳಲ್ಲಿ ಕೊಡಬೇಕಾಗುತ್ತೆ. ಯೂರಿಯಾ 100 ಗ್ರಾಮ್, DAP 50 ಗ್ರಾಮ್ ಹಾಗೂ MOP 120 ಗ್ರಾಮ್ ಪ್ರತಿ ಅಡಿಕೆ ಮರಕ್ಕೆ ನಾವು ಕೊಡಬೇಕಾಗತ್ತೆ. ಇನ್ನು ಎರಡನೇ ಹಂತದ ಗೊಬ್ಬರವನ್ನು ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ ನಾವು ಕೊಡಬೇಕಾಗುತ್ತೆ. ಅದೇ ಪ್ರಮಾಣ ಯೂರಿಯಾ 100 ಗ್ರಾಮ್, DAP 50 ಗ್ರಾಮ್, MOP 120 ಗ್ರಾಮ್ನ ಕೊಡಬೇಕಾಗುತ್ತೆ. ಹೀಗೆ ಎರಡು ಹಂತದಲ್ಲಿ ರಾಸಾಯನಿಕ ಗೊಬ್ಬರ ಸಾರಜನಕ, ರಂಜಕ, ಪೊಟ್ಯಾಷ್ ಕೊಡೋದ್ರಿಂದ ಅಡಿಕೆ ಬೆಳೆಯಲ್ಲಿ ಹೆಚ್ಚು ಇಳುವರಿಯನ್ನು ನಾವು ಪಡಿಬೋದು. ಇವಿಷ್ಟು ಅಡಿಕೆ ಬೆಳೆಗೆ ಒಂದು ವರ್ಷಕ್ಕೆ NPK ಪ್ರಮಾಣ ಎಷ್ಟು ಬೇಕಾಗುತ್ತೆ ಹಾಗೂ ಯಾವ ಹಂತದಲ್ಲಿ ಅದನ್ನು ಬಳಸಬೇಕನ್ನೋ ಮಾಹಿತಿ. ರೈತ ಮಿತ್ರರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಯಾವುದೇ ಕೃಷಿ ಅಪ್ಡೇಟ್ ಬೇಕಿದ್ದಲ್ಲಿ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.